ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್, ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋ ಒಳಗೆ ಏನು ನೋಡೋಣ ಅಂದ್ರೆ, ಈಸಿಯಾಗಿ ಕ್ವಶನ್ಸ್ಗಳನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು. ದೇರ್ ಆರ್ ಸಮ್ ಕ್ವಶನ್ಸ್. ಓಕೆ, ಅಲ್ಲಿರ್ತಕ್ಕಂತಹ ಸಮ್ ಕ್ವಶನ್ಸ್ಗಳು ಏನಾಗಿರ್ತಾವ ಅಂದ್ರೆ, ಒಂದು ಫಿಕ್ಸ್ಡ್ ಎಂಟಿಟಿ ಜೊತೆಗೆ ಏನಾಗ್ತಿರ್ತಾವೆ, ಫಾಲೋ ಆಗ್ತಿರ್ತಾವೆ. ಅದನ್ನ ಬಿಟ್ಟು ಬೇರೆ ಬರೋದಿಲ್ಲ, ಫಿಕ್ಸ್ ಬರಲೇಬೇಕು. ಹೌದಾ? ಈ ತರನಾಗಿರ್ತಕ್ಕಂಥ ಕ್ವಶನ್ಸ್ಗಳನ್ನ ಈ ಒಂದು ಕ್ಲಾಸ್ನಲ್ಲಿ ಏನು ಮಾಡೋಣ, ನಾವು ಡಿಸ್ಕಷನ್ ಮಾಡೋಣ. ಓಕೆ, ಹಂಗಿದ್ರೆ ಬನ್ನಿ ಏನು ಮಾಡೋಣ ಅಂದ್ರೆ, ಕ್ವಶನ್ಗಳನ್ನ ಒಂದೇ ಕ್ವಶನ್ ಯಾವ ತರ ಇದೆ ಅಂತಕ್ಕಂಥದ್ದನ್ನ ನಾವೇನು ಮಾಡೋಣ ನೋಡೋಣ. ನೋಡಿ ವಿದ್ಯಾರ್ಥಿಗಳೇ, ಹಾರ್ಡ್ಲಿ ಹ್ಯಾಡ್ ಹಿ ರೀಚ್ಡ್ ದ ಸ್ಟೇಷನ್ ಡ್ಯಾಶ್ ದ ಟ್ರೈನ್ ಲೆಫ್ಟ್ ಅಂತಕ್ಕಂಥದನ್ನ ಕೊಟ್ಟಿದ್ದಾರೆ. ಓಕೆ, ನೀವು ಮುಖ್ಯವಾಗಿ ಇಡಬೇಕಾಗಿರ್ತಕ್ಕಂಥದ್ದು ಏನಂದ್ರೆ, ಇಲ್ಲಿ ಯಾವಾಗ ನೀವು HARDLY ಹಾರ್ಡ್ಲಿ ಅಂತಕ್ಕಂಥದ್ದು, ಇನ್ನೊಂದು BARELY ಬೇರ್ಲಿ ಅಂತಕ್ಕಂಥದ್ದು, ಇನ್ನೊಂದು ಕೇರ್ಸ್ಲಿ ಅಂತಕ್ಕಂಥದ್ದು, ಇವು ವರ್ಡ್ಗಳನ್ನ ಎಲ್ಲಿ ನೀವು ನೋಡ್ತೀರಾ, ಯಾವ ಕ್ವಶನ್ ಒಳಗೆ ನೀವು ನೋಡ್ತೀರಿ, ಹೌದಾ? ಈ ಯಾವ ಕ್ವಶನ್ ಒಳಗೆ ನೀವು ನೋಡ್ತೀರಿ ಅಲ್ಲಿ ನೀವು ಏನು ಬಳಸಬೇಕು, ಒಂದು ಫಿಕ್ಸ್ ಆಗಿರ್ತಕ್ಕಂತಹ ವರ್ಡ್. ಈ ಮೂರು ವರ್ಡ್ಗಳಿಗೆ ಒಂದು ಫಿಕ್ಸ್ ಆಗಿರ್ತಕ್ಕಂತಹ ವರ್ಡ್ ಯಾವುದಂದ್ರ ವೆನ್ ಅಂತಕ್ಕಂಥದ್ದು. ಹಾರ್ಡ್ಲಿ ಹ್ಯಾಡ್ ಐ ರೀಚ್ಡ್ ದ ರೂಮ್ ವೆನ್ ದ ಫೋನ್ ರ್ಯಾಂಗ್ ಅಂತಕ್ಕಂಥದ್ದು. ಓಕೆ, ಇಲ್ಲಿರ್ತಕ್ಕಂತಹ ಈ ಹಾರ್ಡ್ಲಿ ಅಂತಕ್ಕಂತಹ ವರ್ಡ್, ಈ ವರ್ಡ್ ಯಾವಾಗಿರಲು ಎತ್ತರೊಳಗೆ ಇರ್ತೈತೆ ಅಂದ್ರೆ ನೆಗೆಟಿವ್ ಎಂಟಿಟಿ ಒಳಗಿರ್ತದೆ. ಓಕೆ, ಇದಕ್ಕೆ ನೆಗೆಟಿವ್, ಇದು ಕ್ವಶನ್ ಟ್ಯಾಗಿಗೆ ಬಂದಾಗ ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ತೀವಿ ಗೆಳೆಯರೆ. ಹೌದಾ? ಹಂಗಿದ್ದಾಗ ಇವು ಮೂರು ವರ್ಡ್ಗಳು ಬಂದಾಗ ನೀವು ಏನು ಬಳಸ್ಬೇಕಂತಕ್ಕಂಥದನ್ನ ಕರೆಕ್ಟ್ ಆಗಿ ನೆನಪಿಟ್ಕೊಂಡ್ಬಿಡ್ರಿ. ನೀವು ಬಳಸಬೇಕಾಗಿರ್ತಕ್ಕಂಥದ್ದು ಏನಂದ್ರ ವೆನ್ ಅಂತಕ್ಕಂತಹ ವರ್ಡ್ ಅನ್ನ ಆ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ನೀವೇನು ಬಳಸಬೇಕು, ವೆನ್ ಅಂತಕ್ಕಂಥದನ್ನ ಬಳಸಬೇಕು. ಅಂದಾಗ ಮಾತ್ರ ಏನಾಗ್ತದ, ಆನ್ಸರು ಕರೆಕ್ಟ್ ಆಗ್ತದ. ಓಕೆ, ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತಾ ಇದ್ದೀನಿ. ಎಸ್, ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಎಲ್ಲಿ ಹಾರ್ಡ್ಲಿ, ಬೇರ್ಲಿ, ಸ್ಕೇರ್ಸ್ಲಿ ಬಂದಾಗ ಏನ್ ಮಾಡ್ಬೇಕಂದ್ರೆ ಅಲ್ಲಿರ್ತಕ್ಕಂತಹ ವೆನ್ ಅಂತಕ್ಕಂಥದನ್ನ ನಾವು ಏನ್ ಮಾಡ್ತೀವಿ, ಅಲ್ಲಿ ಅಪ್ಲೈ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ನೆಕ್ಸ್ಟ್ ಕ್ವಶನ್ ಅಂದ್ರೆ, ಈ ಕ್ವಶನ್ಗಳಿಗೆ ನಾನೇ ಏನ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಸ್ಟೇಟ್ಮೆಂಟ್ ಅನ್ನ ಕೊಡ್ತೀನಿ. ಯಾವ ತರ ಕ್ವಶನ್ ಇದು. ಈ ಕ್ವಶನ್ ಒಳಗೆ ನೀವು ಏನ್ ಮಾಡ್ಬೇಕಂದ್ರೆ ಗ್ರಾಮೆಟಿಕಲ್ ಎರರ್ ಅನ್ನ ಕಂಡಿಡಿ. ಏನ್ ಕಂಡುಹಿಡಬೇಕು? ಗ್ರಾಮೆಟಿಕಲ್ ಎರರ್ ಅನ್ನ ಫೈಂಡ್ ಮಾಡ್ರಿ. ಓಕೆ, ವೇರ್ ಈಸ್ ದ ಗ್ರಾಮೆಟಿಕಲ್ ಎರರ್? ಈ ಒಂದು ಕ್ವಶನ್ ಅಲ್ಲಿ ಎಲ್ಲಿ ತಪ್ಪಿದೆ, ಎಲ್ಲಿ ಒಂದು ಎರರ್ ತಪ್ಪಾಗಿರ್ತಕ್ಕಂಥದ್ದು ಎಲ್ಲಿ ಇದೆ ನೋಡ್ರಿ. ಓಕೆ, ಕ್ವಶನ್ ಅನ್ನ ಓದೋಣ ಬರ್ರಿ. ಈಚ್ ಆಫ್ ದ ಬಾಯ್ಸ್ ಹ್ಯಾವ್ ಕಂಪ್ಲೀಟೆಡ್ ದೇರ್ ಹೋಮ್ವರ್ಕ್. ಓಕೆ, ನಾವೇನ್ ಮಾಡ್ತೀವಿ ಅಂದ್ರೆ, ಒಂದು ಟೆನ್ಸಿನ ರೂಲ್ಸ್ಗೆ ಬಂದಾಗ ಏನ್ ಮಾಡ್ತೀವಿ, ಸಿಂಗ್ಯುಲರ್ ಇದ್ದಾಗ ಏನ್ ಬಳಸ್ತೀವಿ, ಹ್ಯಾಸ್ ಬಳಸ್ತೀವಿ. ಪ್ಲೂರಲ್ ಇದ್ದಾಗ ಏನ್ ಬಳಸ್ತೀವಿ, ಹ್ಯಾವ್ ಅಂತಕ್ಕಂಥದ್ದು ಬಳಸ್ತೀವಿ. ಮತ್ತೆ ಇಲ್ಲಿ ಬಳಸ್ತೀವಿ ಪ್ಲೂರಲ್ ಪ್ಲಸ್ ಐ ಬಂದಾಗ ಹ್ಯಾವ್ ಬಳಸ್ತೀವಿ. ಇದು ಯಾವ ಟೆನ್ಸ್ ಒಳಗಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಒಳಗೆ ಏನ್ ಮಾಡ್ತೀವಿ, ಈ ತರನಾಗಿರ್ತಕ್ಕಂತಹ ರೂಲ್ಸ್ ಅನ್ನ ಅಪ್ಲೈ ಮಾಡ್ತೀವಿ. ಓಕೆ, ದಿಸ್ ಈಸ್ ಒನ್ ಥಿಂಗ್. ಈಗ ಈ ರೀತಿ ಒಂದು ಅಪ್ಲೈ ಮಾಡಿದಾಗ ಏನಾಗ್ತದಂದ್ರ, ಇಲ್ಲಿ ಈಚ್ ಆಫ್ ದ ಬಾಯ್ಸ್, ಇಲ್ಲಿ ಬಾಯ್ಸ್ ಅಂತಕ್ಕಂಥದ್ದನ್ನ ನಾವು ನೋಡ್ಬಿಡ್ತೀವಿ. ಹೌದಾ? ನಿಜವಾಗಿ ಹೇಳ್ಬೇಕಂದ್ರೆ ನಾವು ಬಾಯ್ಸ್ ಅಂತಕ್ಕಂಥದ್ದನ್ನ ನೋಡ್ತೀವಿ, ಪ್ಲೂರಲ್ ಐತ್ ಸರ ಹ್ಯಾವ್ ಬರ್ತೈತಿ, ಈ ಸೆಂಟೆನ್ಸ್ ಒಳಗೆ ಎಲ್ಲೂ ತಪ್ಪಿಲ್ಲ ಅಂತಕ್ಕಂಥದ್ದು ನಾವು ಮಾಡ್ತೀವಿ. ಹೌದಾ? ಬಟ್ ಗೆಳೆಯರೆ, ಮುಖ್ಯವಾಗಿ ನಾವು ಏನ್ ನೋಡ್ಬೇಕಂದ್ರ, ಇಲ್ಲಿ ಇರ್ತಕ್ಕಂತಹ ಈಚ್ ಅಂತಕ್ಕಂಥದ್ದು, ಈಚ್ ಅಂದ್ರೆ ಏನ್ರಿ, ಪ್ರತಿಯೊಬ್ರು, ಪ್ರತಿಯೊಂದು ಅಂತಕ್ಕಂಥದ್ದು ಬಂದಾಗ ಈಚ್ ಅಂತಕ್ಕಂಥದ್ದು ಏನಾಗಿ ಕನ್ಸಿಡರ್ ಆಗ್ತದೆ ಅಂದ್ರೆ ಸಿಂಗ್ಯುಲರ್ ಆಗಿ ಕನ್ಸಿಡರ್ ಆಗ್ತದೆ ರೀ, ಸಿಂಗ್ಯುಲರ್ ಆಗಿ ಕನ್ಸಿಡರ್ ಆಗ್ತದ. ಆ ಕಾರಣಕ್ಕೆ ನಾವು ಏನ್ ಬಳಸ್ತೀವಿ ಅಂದ್ರೆ, ನಮಗೆ ತಪ್ಪಾಗಿರ್ತಕ್ಕಂತಹ ಭಾಗ ಯಾವುದು, ಹ್ಯಾವ್ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತದ. ಇದು ಗ್ರಾಮೆಟಿಕಲ್ ಎರರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ಹ್ಯಾವ್ ಬದಲಿ ನಾವು ಇಲ್ಲಿ ಸಿಂಗ್ಯುಲರ್ ಇರೋದ್ರಿಂದ ಏನ್ ಬಳಸ್ಬೇಕಂದ್ರೆ ಹ್ಯಾಸ್ ಬಳಸಿದ್ವು ಅಂದ್ರೆ ಈ ಆನ್ಸರ್ ಏನಾಗ್ತದೆ, ರೈಟ್ ಆಗ್ತದೆ. ಓಕೆ, ನೋಡ್ರಿ ಯಾವ ತರನಾಗಿರ್ತಕ್ಕಂತಹ ಕ್ವಶನ್ಸ್ ಗಳನ್ನ ರೈಸ್ ಮಾಡ್ತಾನ ಅಂತಕ್ಕಂಥ. ಓಕೆ, ಹಂಗಿದ್ರೆ ಏನ್ ಮಾಡೋಣ, ನೆಕ್ಸ್ಟ್ ಒಂದು ಯಾವ ತರ ಕ್ವಶನ್ ಬಂದಿದೆ ಅಂತಕ್ಕಂಥ ನೋಡಿ. ಇದು ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ. ಇದು ಒಂದು ಹಾರ್ಡ್ಲಿ ಅಂತಕ್ಕಂಥದ್ದು, ಸ್ಕೇರ್ಸ್ಲಿ ಬಂದಾಗ ಏನ್ ಮಾಡ್ಬೇಕು, ಆಮೇಲೆ ಈಚ್ ಆಫ್ ದ ಅಂತಕ್ಕಂಥ ಬಂದಾಗ ಏನ್ ಮಾಡ್ಬೇಕಂತಕ್ಕಂಥದನ್ನ ನಿಮ್ಗೆ ಅರ್ಥ ಆಯ್ತು ಈಗ. ಓಕೆ, ಹಂಗಿದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಕ್ಕಿಂತ ಮೊದಲು ಎಲ್ಲರೂ ಈ ಒಂದು ಹೊಸ ನಮ್ಮ ಒಂದು ಕೋಚಿಂಗ್ ಕ್ಲಾಸಸ್ ಪೇಜ್ ಅನ್ನ ಫಾಲೋ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಬೆಲ್ ಐಕನ್ ಅನ್ನ ಎಲ್ಲ ನೋಟಿಫಿಕೇಶನ್ಗಳಿಗೆ ಏನು ಮಾಡಿಬಿಡಿ, ಪರ್ಸನಲೈಸ್ ಮಾಡಿರಿ. ಯಾಕಂದ್ರೆ ಬಂದಿರತಕ್ಕಂತಹ ವಿಡಿಯೋಗಳು ನಿಮಗೇನ ಆದಷ್ಟು ಬೇಗನೆ ರೀಚ್ ಆಗ್ತಾವ. ಅದೇ ರೀತಿಯಾಗಿ ಪ್ರತಿಯೊಬ್ಬರು ಏನು ಮಾಡಿರಿ, ಸ್ಟಡಿ ಕಡೆ ಸ್ವಲ್ಪ ಹೆಚ್ಚಿನ ಕಾನ್ಸಂಟ್ರೇಷನ್ ಅನ್ನು ವಹಿಸ್ರಿ. ಹೌದಾ? ಓಕೆ, ನೋಡ್ರಿ, ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿ ಈ ಸಲ ನಮ್ಮಲ್ಲಿ
ಕರ್ನಾಟಕದಲ್ಲಿ ಅತಿ ಹೆಚ್ಚಿನ TA ಆರ್ಮಿ ಆಗಿರ್ತಕ್ಕಂಥದ್ದು, ಟೆರಿಟೋರಿಯಲ್ ಆರ್ಮಿಗೆ ಸೆಲೆಕ್ಟ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಸು ಮೋರ್ ದ್ಯಾನ್ 20 ಸ್ಟೂಡೆಂಟ್ಸ್ಗಳು ನಮ್ಮ ಸಂಸ್ಥೆಯಿಂದ ಸೆಲೆಕ್ಷನ್ ಆಗಿರ್ತಾರೆ. ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನೀವು ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಓದ್ತಾ ಇದ್ರೆ ಬಂದು ಏನು ಮಾಡಬೇಕು, ಇಲ್ಲಿ ನಮ್ಮಲ್ಲಿ ಬಂದು ನಿಮ್ಮ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅದೇ ರೀತಿಯಾಗಿ ಇರ್ತಕ್ಕಂತಹ ಒಂದು ಒಳ್ಳೆಯ ಸ್ಟಾಫ್ನ ಉಪಯೋಗವನ್ನು ನೀವು ಪಡೆದುಕೊಳ್ಬೇಕು. ಓಕೆ, ಯಾವುದೇ ಸಬ್ಜೆಕ್ಟ್ ಆಗಿರಲಿ ಎಕ್ದಮ್ ಟಾಪ್ ಆಗಿ ಟೀಚ್ ಮಾಡ್ತಕ್ಕಂತಹ ನಿಮಗೆ ಟೀಚರ್ಸ್ಗಳು ನಮ್ಮಲ್ಲಿ ಅವೈಲೇಬಲ್ ಅದಾರ. ಗೆಳೆಯರೆ, ಆದಷ್ಟು ಬೇಗನೆ ಬರ್ರಿ. ಯಾಕಂದ್ರೆ ಬಹಳಷ್ಟು ಸಮಯ ಕಳೆದಷ್ಟು ಏನಾಗ್ತದೆ, ಸಮಯ ಮರಳಿ ಬರುವುದಿಲ್ಲ. ಹೌದಾ? ನೆಕ್ಸ್ಟ್ ನೋಡ್ರಿ, ಕರ್ನಾಟಕ ಕೋಚಿಂಗ್ SSC GD ಯಲ್ಲಿ ಸೆಲೆಕ್ಷನ್ ಆಗಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ, ಇಲ್ಲಿರ್ತಕ್ಕಂತಹ ನಂಬರ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಂಬರ್ಗೆ ಕಾಲ್ ಮಾಡಿ. ಆದಷ್ಟು ಬೇಗನೆ ಬ್ಯಾಚ್ಗಳು ಕ್ಲೋಸ್ ಆಗ್ತಿರ್ತಾವ. ಪ್ರತಿ ತಿಂಗಳು ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಿರ್ತದ. ಬನ್ನಿ, ಎವ್ರಿ ಮಾಕ್ ಟೆಸ್ಟ್ ಆಗಿರಬಹುದು, ಅನೇಕ ಫೆಸಿಲಿಟಿಗಳು ನಿಮಗೆ ನಾವೇನು ಮಾಡ್ತೀವಿ, ಇಲ್ಲಿ ಪ್ರೊವೈಡ್ ಮಾಡ್ತೀವಿ. ಓಕೆ, ಎಸ್, ಓಕೆ. ಇದೊಂದು ನಮ್ದೊಂದು ನೋಟಿಫಿಕೇಶನ್ ಇದೆ. ಈಗ ಯಾವ ಥರ ಅಂದರೆ, ಇಲ್ಲಿರ್ತಕ್ಕಂತಹ SSC ಆಗಿರಬಹುದು, RRB, BSF ಟ್ರೇಡ್ಸ್ಮೆನ್ನು ಅಡ್ಮಿಷನ್ಸ್ಗಳು ಈಗಾಗಲೇ ಏನಾಗ್ಯಾವ, ಓಪನ್ ಅದಾವ. ಈ ಅಡ್ಮಿಷನ್ ಮಾಡಕ್ಕೆ ಲಾಸ್ಟ್ ಡೇಟ್, ಯಾಕಂದ್ರೆ ನಮ್ಗೆ ಈ ಬ್ಯಾಚ್, ನಾವು ಹೊಸ ಬ್ಯಾಚ್ ಏನು ಮಾಡ್ತೇವೆ, 16 ತಾರೀಕಿಂದ ಏನು ಮಾಡ್ತೇವೆ, ನಮ್ಮ ಬ್ಯಾಚ್ ಸ್ಟಾರ್ಟ್ ಆಗ್ತಿರ್ತದ. ಹಾಗಾಗಿ ಯಾರು ಇನ್ನೂ ಮಠ BSF ಟ್ರೇಡ್ಸ್ಮನ್ನು ಫಿಸಿಕಲ್ ಕ್ಲಿಯರ್ ಮಾಡಿದ್ದೀರಿ, ಬಂದು ಜಾಯ್ನ್ ಆಗ್ರಿ. SSC ಅಲ್ಲಿ MTS, CHSL, CGL ಯಾವುದೇ ಎಕ್ಸಾಮಿನೇಷನ್ಸ್ ಇದ್ರು ಬರ್ರಿ. 16 ಮಾರ್ಚ್ 2026 ಲಾಸ್ಟ್ ಡೇಟ್ ಆಗಿರ್ತದ. ಅವತ್ತೇ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಿರ್ತದ. ಬಂದು ಆದಷ್ಟು ಬೇಗ ಅಡ್ಮಿಷನ್ ಮಾಡ್ಕೊಡ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಚೂಸ್ ದ ಸಿನೋನಿಮ್ ಆಫ್ ದ ವರ್ಡ್ ಅಬಂಡೆಂಟ್. ಯಾವ ವರ್ಡ್ ಐತಿಲ್ಲಿ? ಅಬಂಡೆಂಟ್. ನಿಮಗೆ ಆಲ್ರೆಡಿ ಈ ಒಂದು ವಿಡಿಯೋಸ್ ಅಲ್ಲಿ ನಾನು ಏನು ಮಾಡಿದ್ದೀನಿ, ಈ ವರ್ಡ್ ಅನ್ನು ಡಿಸ್ಕಸ್ ಮಾಡಿದ್ದೀನಿ. ಓಕೆ, ಅಬಂಡೆಂಟ್ ಅಂದ್ರೆ ಏನು? ಅಬಂಡೆಂಟ್ ಅಂದ್ರೆ ಏನಂದ್ರೆ ಹೇರಳವಾಗಿರ್ತಕ್ಕಂಥದ್ದು. ಹೇರಳ, ಲಾರ್ಜ್ ಆಗಿ ಇರ್ತಕ್ಕಂಥದ್ದು. ಓಕೆ, ಹೇರಳವಾಗಿ ಇರ್ತಕ್ಕಂಥದ್ದು, ಲಾರ್ಜ್ ಆಗಿ ಇರ್ತಕ್ಕಂಥದ್ದು. ಹೌದಾ? ಅದೇ ರೀತಿಯಾಗಿ ಬಿಗ್ ಆಗಿ ಇರ್ತಕ್ಕಂಥದ್ದು, ಅದೇ ರೀತಿಯಾಗಿ ಎನಾರ್ಮಸ್ ಆಗಿ ಇರ್ತಕ್ಕಂಥದ್ದು. ಹಂಗಿದ್ದಾಗ ಇಲ್ಲಿರ್ತಕ್ಕಂಥ ಆಪ್ಷನ್ ಯಾವ್ದು ಬರ್ತದ? ಓಕೆ, ಇಲ್ಲಿ ನೋಡ್ರಿ, ಈ ಪುವರ್ ಅಂದ್ರೆ ಏನು? ಪುವರ್ ಅಂದ್ರೆ ಲಿಟಲ್ ಬರಂಗಿಲ್ಲ, ಇದು ಲಿಟಲ್ ಬರಂಗಿಲ್ಲ. ಸ್ಕೇರ್ಸ್ ಅಂದ್ರೆ ಏನಂದ್ರೆ ವಿರಳ. ಇದ್ರದ್ದು ಏನ್ ಆಕೈತಿದ? ಆಂಟೋನಿಮ್ ಆಗ್ತದ. ಇದ್ರ ಸಿನೋನಿಮ್ ಯಾವ್ದು ಆಕತ್ತಂದ್ರ ಪ್ಲೆಂಟಿ ಅಂತಕ್ಕಂಥದ್ದು. ಪ್ಲೆಂಟಿ ಅಂದ್ರೆ ಏನ್ರಿ? ಪ್ಲೆಂಟಿ ಅಂದ್ರ ಹೇರಳ, ಹೆಚ್ಚು ಆಗಿರ್ತಕ್ಕಂಥದ್ದು. ಪ್ಲೆಂಟಿ ಆಫ್ ಇನ್ಫಾರ್ಮೇಶನ್ಸ್ ಆರ್ ಕಲೆಕ್ಟೆಡ್ ಬೈ ಅಂತಕ್ಕಂಥದ್ದು, ಈಸ್ ಕಲೆಕ್ಟೆಡ್ ಬೈ ಅಂತಕ್ಕಂಥದ್ದು. ಪ್ಲೆಂಟಿ ಅಂದ್ರೆ ಏನು? ಬಹಳಷ್ಟು ವಿಸ್ತಾರವಾಗಿರ್ತಕ್ಕಂಥದ್ದು. ಅದರ ಅಬಂಡಂಟ್ ಸ್ಕೇರ್ಸ್ ಅಂತಕ್ಕಂಥದ್ದು. ದೊಡ್ಡದು, ಸಣ್ಣದು, ವಿಶಾಲವಾಗಿರ್ತಕ್ಕಂಥದ್ದು, ಸಣ್ಣದಾಗಿರ್ತಕ್ಕಂಥದ್ದು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ನೋಡಿ, ಇಫ್ ಐ ಡ್ಯಾಶ್ ರಿಚ್ ಐ ವುಡ್ ಹೆಲ್ಪ್ ದ. ಇಲ್ಲಿರ್ತಕ್ಕಂತಹ ಒಂದು ಬ್ಲ್ಯಾಂಕ್ ನಲ್ಲಿ ಯಾವುದು ವರ್ಡ್ ಬರ್ತಕ್ಕಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವೇ ತಿಳಿಸ್ಬೇಕು. ಓಕೆ, ಈ ತರನಾಗಿರ್ತಕ್ಕಂಥ ಕ್ವಶನ್ಗೆ ಯಾವ ಕ್ವಶನ್ ಅಂತೀವಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಬಟ್ ಈ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ ಬರ್ರಿ. ಈಗ ಇಫ್ ಐ ವಾಸ್ ರಿಚ್, ಓಕೆ, ನಾನು ರಿಚ್ ಆಗಿನಿ ಅಂದ್ರೆ ನಾ ಏನ್ ಮಾಡ್ತಿದ್ನಿ ಹೆಲ್ಪ್ ದ ಪೋರ್. ಓಕೆ, ಇಲ್ಲಿ ವುಡ್ ಬರೋ ಕಾರಣಕ್ಕೆ ನಾವೇನ್ ಮಾಡ್ತೇವೆ, ಇಲ್ಲಿ ಏನ್ ಬಳಸ್ಬೇಕು, ಆ ಬ್ಲ್ಯಾಂಕ್ ಒಳಗೆ ಏನ್ ಬಳಸ್ಬೇಕ್ರಿ? ಪಾಸ್ಟ್ ಟೆನ್ಸ್ ಬಳಸ್ಬೇಕು. ಯಾಕಂದ್ರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೇವ. ಪಾಸ್ಟ್ ಟೆನ್ಸ್ ಬಳಸ್ತೀರ ಅಂದ್ಮೇಲೆ ಮತ್ತೆ ಇದು ಹೋಗ್ತದ, ಆಮೇಲೆ ಇದು ಹೋಗ್ತದೆ, ಇವೆರಡು ಹೋಗ್ತಾವ. ಬಂದ್ರೆ ಯಾವ್ದು ಬರ್ಬೇಕ? ವಾಸ್ ಬರ್ಬೇಕ, ವರ್ ಬರ್ಬೇಕು. ನಾವು ಪಾಸ್ಟ್ ಕಂಟಿನ್ಯೂಸ್ ಸ್ಟಡಿ ಮಾಡೋ ಮುಂದೆ ಏನ್ ಮಾಡಿರ್ತೇವೆ ಅಂದ್ರೆ ಆಯ್ ಜೊತೆಗೆ ವಾಸ ಬರ್ತೈತಿ ಅಂತಕ್ಕಂಥದನ್ನ ಸ್ಟಡಿ ಮಾಡಿ. ಆಯ್ ಜೊತೆಗೆ ಏನ್ ಬರ್ತೈತ್ರಿ? ವಾಸ ಬರ್ತೈತಿ. ಬಟ್ ಇಲ್ಲಿ ಏನ್ ಮಾಡ್ತೇವೆ, ಅವ್ ರಿಚ್ ಇಲ್ಲ, ರಿಚ್ ಇದ್ದಿದ್ದರೆ, ನಾನು ಶ್ರೀಮಂತನಾಗಿದ್ದರೆ ಅಂತ ಹೇಳ್ತಾನೆ. ನಾನು ಪ್ಲಸ್ ಅದೊಂದು ಇಮ್ಯಾಜಿನೇಷನ್ ಕೂಡಿ ಏನಾಗ್ತದೆ ಅಂದ್ರೆ ಪ್ಲೂರಲ್ ಆಗ್ತದೆ. ಓಕೆ, ಅದಕ್ಕೆ ಏನಂತ ಕರಿತೀವ? ಹೈಪೋಥೆಟಿಕಲ್ ರಿಯಾಲಿಟಿ ಅಂತ. ಓಕೆ, ನಾವು ಜಸ್ಟ್ ಏನ್ ಮಾಡತಾನೆ, ಇಮ್ಯಾಜಿನ್ ಮಾಡ್ಕೊಳತಾನ. ಹಿಂಗ ಬಂದಾಗ ಈ ಕ್ವಶನ್ ಗೆಳೆಯರೆ ಬಹಳಷ್ಟು ಸಲ ಏನಾಗೈತೆ ಅಂದ್ರೆ ರಿಪೀಟ್ ಆಗೈತಿ. ಈ ಕ್ವಶನ್ ಬಂದಾಗ ಆನ್ಸರ್ ಯಾವಾಗಲೂ ಏನಿರ್ತದೆ ಅಂದ್ರೆ ವರ್ ಅಂತಕ್ಕಂಥದ್ದು ಕಣ್ಣು ಮುಚ್ಚಿ ಬರ್ದು ಬಿಡ್ರಿ. ಅವ್ ಯಾವಾಗ ಹೇಳ್ತಾನ, ಇಫ್ ಐ ವಾಸ್ ದೇರ್ ಐ ವುಡ್ ಸ್ಟಾಪ್ ದಟ್ ಆಕ್ಸಿಡೆಂಟ್ ಅಂತ ಹೇಳ್ತಾನ. ಇಫ್ ಐ ವಾಸ್ ಅ ಬರ್ಡ್ ಐ ವುಡ್ ಫ್ಲೈ ಇನ್ ದ ಸ್ಕೈ ಅಂತಕ್ಕಂಥದ್ದು ಕೊಟ್ಟು ಎಲ್ಲಿ ಗ್ರಾಮೆಟಿಕಲ್ ಎರರ್ ಆಗಿದೆ ಅಂತ ಕೇಳಿದಾಗ ಸರ್ ವಾಸ್ ಬರೋದಿಲ್ಲ, ಅಲ್ಲಿ ವರ್ ಬರ್ತೈತಿ ಅಂತಕ್ಕಂಥದ್ದನ್ನು ನೀವೇನ್ ಮಾಡ್ಬೇಕಾ, ಹೇಳ್ಬೇಕಾಗ್ತೈತಿ.
ಹೌದಾ? ಎಸ್, ಇಫ್ ಐ ಅಂತಕ್ಕಂಥದ್ದು ಇಮ್ಯಾಜಿನೇಷನ್ ಬಂದಾಗ ವರ್ ಅಂತಕ್ಕಂಥದನ್ನ ಬಳಸ್ತೀರಿ. ನೆಕ್ಸ್ಟ್, ಒನ್ ಆಫ್ ದ ಸ್ಟೂಡೆಂಟ್ಸ್, ಇದು ಯಾವ್ದ್ರಿ? ಗ್ರಾಮೆಟಿಕಲ್ ಎರರ್ ಕ್ವಶನ್. ವಿಚಾರ ಮಾಡ್ರಿ, ನೋಡ್ರಿ ಒಂದ್ ಸ್ವಲ್ಪ ಏನೈತೆ ಅನ್ನೋ ಸ್ವಲ್ಪ ವಿಚಾರ ಮಾಡಿ ನೋಡ್ರಿ. ಓಕೆ, ಇಲ್ಲಿ ಒನ್ ಆಫ್ ದ ಸ್ಟೂಡೆಂಟ್ಸ್ ಹ್ಯಾವ್ ಫೇಲ್ಡ್ ಇನ್ ದ ಎಕ್ಸಾಮಿನೇಷನ್. ಓಕೆ, ಒನ್ ಆಫ್ ದ ಸ್ಟೂಡೆಂಟ್ಸ್ ಹ್ಯಾವ್ ಫೇಲ್ಡ್ ಇನ್ ದ ಎಕ್ಸಾಮಿನೇಷನ್ಸ್. ಇಲ್ಲಿರ್ತಕ್ಕಂತಹ ಸ್ಟೂಡೆಂಟ್ಸ್, ಇಲ್ಲಿರ್ತಕ್ಕಂಥ ಹ್ಯಾವ್ ಬಂದಾಗ ನಾವೇನ್ ಮಾಡ್ತೀವಿ? ಸರ್ ಹ್ಯಾವ್ ಎಲ್ಲಿ ಬಳಸ್ತೇವೆ? ಪ್ಲೂರಲ್ ಒಳಗೆ ಬಳಸ್ತೇವೆ. ಇದೇನೈತಿ ಆನ್ಸರ್ ಕರೆಕ್ಟ್ ಐತಿ, ಎಲ್ಲೂ ತಪ್ಪಿಲ್ಲ ಅಂತ ಹೇಳ್ತೀವಿ. ಬಟ್ ಇಲ್ಲಿ ನೋಡ್ರಿ, ಒನ್ ಆಫ್ ದ ಅಂತಕ್ಕಂಥದ್ದು ಬಂತು. ಓಕೆ, ಯಾವಾಗ ಒನ್ ಆಫ್ ದ ಅಂತಕ್ಕಂಥದ್ದು ಬರ್ತದ, ಅದ್ರ ಮುಂದೆ ಏನಿರ್ತದ? ಪ್ಲೂರಲ್ ಇರ್ತದೆ. ಅದ್ರ ಮುಂದೆ ಏನಿರ್ತೈತಿ? ಪ್ಲೂರಲ್ ನೌನ್ ಇರ್ತೈತಿ. ಅದ್ರ ಮುಂದೆ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವಾಗಿರ್ಲು ಏನಾಗಿರ್ತದೆ ಅಂದ್ರೆ ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಆಗಿರುತ್ತೆ. ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಅಂದಾಗ ಇಲ್ಲಿ ಏನ್ ಬರ್ತೈತಿ? ಆಗಲೇ ಒಂದು ಕ್ವಶನ್ ಸಾಲ್ವ್ ಮಾಡಿದ್ರಿ. ಈಚ್ ಆಫ್ ದ ಅಂತಕ್ಕಂಥದ್ದು ಇಲ್ಲಿ ಒನ್ ಆಫ್ ದ ಅಂತಕ್ಕಂಥದ್ದು ಬಂದಾಗ ಏನ್ ಬಳಸ್ತೀರಿ? ಹ್ಯಾಸ್ ಅಂತಕ್ಕಂಥದ್ದು ಬಳಸ್ತೀರಿ. ಇದೇ ನಿಮ್ದು ಏನಾಗಿರ್ತದ? ಆನ್ಸರ್ ಆಗಿರ್ತದ ಗೆಳೆಯರೆ. ಇದೇ ನಿಮ್ಮ ಆನ್ಸರ್ ಆಗಿರ್ತದ. ಹೌದಾ? ಎಸ್, ಇದು ಆನ್ಸರ್ ಆದಾಗ ಏನ್ ಬಳಸ್ಬೇಕು ನಾವಿಲ್ಲ? ಇಲ್ಲಿ ಹ್ಯಾವ್ ಬರಲ್ಲ, ಹ್ಯಾವ್ ಬದ್ಲಿ ಏನ್ ಬಳಸ್ತೀವಿ? ಹ್ಯಾಸ್ ಬಳಸ್ತೀರಿ. ಹಂಗಿದ್ರೆ ನಮ್ಮ ಆನ್ಸರ್ ಯಾವ ಕರೆಕ್ಟ್ ಆಯ್ತು? ಇಸ್ ದ ಆನ್ಸರ್. ದಿಸ್ ಇಸ್ ದ ಗ್ರಾಮೆಟಿಕಲ್ ಎರರ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್. ಅ ಪ್ಲೇಸ್ ವೇರ್ ಅನಿಮಲ್ಸ್ ಆರ್ ಕೆಪ್ಟ್. ಕೆಪ್ಟ್ ಅಂತಕ್ಕಂತಹ ಪದದ ವಿವನ್ ಏನ್ ಬರ್ತದೆ? ಕೀಪ್ ಅಂತಕ್ಕಂಥದ್ದು, ಇಡುದು. ವೇರ್ ದ ಅನಿಮಲ್ಸ್ ಆರ್ ಕೆಪ್ಟ್, ಅನಿಮಲ್ಸ್ ಗಳನ್ನ ಇಡುವಂತ ಸ್ಥಳಕ್ಕೆ ಏನಂತ ಕರಿತೇವೆ? ಇದಂತೆ ಬಹಳ ಈಸಿ ಆಗಿರ್ತಕ್ಕಂಥದ್ದು ಏನಂತ ಕರಿತೇವೆ? ಝೂ ಅಂತ ಕರಿತೇವೆ. ಓಕೆ, ವಾಟ್ ಈಸ್ ದಿ ಸೆಂಚುರಿ ಅಂದ್ರೆ ಏನು? ಸೆಂಚುರಿ ಅಂದ್ರೆ ಪಕ್ಷಿಧಾಮ ಅಂತ ಹೇಳ್ತೀವಿ. ಏನಿದು? ಪಕ್ಷಿಧಾಮ. ರಂಗನತಿಟ್ಟು ಪಕ್ಷಿಧಾಮ ಅಂತ ಹೇಳ್ತೀವಿ. ಓಕೆ, ಸೆಂಚುರಿ. ಓಕೆ, ಅಕ್ವೇರಿಯಂ ಅಂದ್ರೆ ಏನಿದೆ? ಅಕ್ವೇರಿಯಂ ಅಂದ್ರೆ ನೀರಿನಲ್ಲಿ ವಾಸಿಸ್ತಕ್ಕಂತಹ ಅನಿಮಲ್ಸ್ಗೆ ಏನಂತ ಕರಿತೀವಿ? ಅಕ್ವೇರಿಯಂ. ವಾಟರ್ ನಲ್ಲಿ ಇರ್ತಕ್ಕಂತಹ ಅನಿಮಲ್ಸ್. ನೆಕ್ಸ್ಟ್, ಝೂ ಅಂತಕ್ಕಂಥದ್ದು ಪ್ರಾಣಿ ಸಂಗ್ರಹಾಲಯ, ವೇರ್ ಅನಿಮಲ್ಸ್ ಆರ್ ಕೆಪ್ಟ್. ಇಲ್ಲಿ ಇರ್ತಕ್ಕಂತಹ ಕೇಜ್ ಅಂದ್ರೆ ಏನ್ರಿ? ಕೇಜ್ ಅಂದ್ರೆ ಏನಿದು? ಆನ್ಸರ್ ಬರುದಿಲ್ಲ. ಕೇಜ್ ಅಂದ್ರೆ ಏನ್ರಿ? ಪಂಜರ. ಕೇಜ್ ಅಂದ್ರೆ ಏನು? ಪಂಜರ. ಪಂಜರಕ್ಕೆ ಏನಂತ ಹೇಳ್ತೀವಿ? ಕೇಜ್. ಗಿಳಿಯನ್ನ ಇಡ್ತಕ್ಕಂತಹ ಕೇಜ್ ಪಂಜರ. ಹುಲಿಗಳನ್ನ ಇರ್ತಕ್ಕಂಥ ಒಂದು ಪಂಜರದಲ್ಲಿ ಏನ್ ಮಾಡ್ತಾರ? ಅವನ್ನ ರಕ್ಷಿಸಿ ಇಡ್ತಾರ. ಅವುಗಳಿಗೆ ಕೇಜ್ ಅಂತೀವಿ. ಇಲ್ಲಿ ನೋಡ್ರಿ, ಝೂ ಅಂತಕ್ಕಂಥದ್ದು ಏನಾಗ್ತದ? ಆನ್ಸರ್ ಆಗ್ತದ. ಯಾರು ವಿಡಿಯೋನ ಇಲ್ಲಿ ಮಟ ನೋಡಾಕತ್ತೀರಿ, ಈ ತರ ಆನ್ಸರ್ ಕಮೆಂಟ್ ಮಾಡ್ರಿ. ವಾಟ್ ಈಸ್ ಮೀಟ್ ಬೈ ಐವರಿ? ವಾಟ್ ಈಸ್ ಮೀಟ್ ಬೈ ಐಪರಿ ಅಂತಕ್ಕಂಥದನ್ನ ಕಮೆಂಟ್ ಮಾಡಿ ತಿಳಿಸಿ ನೋಡು. ಯಾರು ವಿಡಿಯೋನ ಕರೆಕ್ಟಾಗಿ ಕಮೆಂಟ್ ಮಾಡ್ತಾರೋ ಅದಕ್ಕೆ ನಾನು ಪರ್ಸನಲ್ ಆಗಿ ಏನ್ ಮಾಡ್ತೀನಿ? ರಿಪ್ಲೈ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್. ಚೂಸ್ ದ ಕರೆಕ್ಟ್ ಆಪ್ಷನ್. ಹಿ ಈಸ್ ಸೀನಿಯರ್ ಡ್ಯಾಶ್ ಮೀ. ಇದ್ರೊಳಗೆ ಇರ್ತಕ್ಕಂತಹ ಕರೆಕ್ಟ್ ಆಪ್ಷನ್ ಯಾವುದು ಅಂತಕ್ಕಂಥದ್ದು ನಾವು ಏನ್ ಮಾಡ್ತೇವೆ ಅಂದ್ರ, ಇಲ್ಲಿ ಇರ್ತಕ್ಕಂಥ ಅವ ನನಗಿಂತ ಏನದಾನ ಸೀನಿಯರ್ ಅದಾನಂತ ಧ್ಯಾನ್ ಅಂತಕ್ಕಂಥದನ್ನ ಚೂಸ್ ಮಾಡಕ್ ಹೋಗ್ತೀವ್ರಿ. ಹೌದಾ? ಹಂಗಾದಾಗ ಏನಾಗ್ತದೆ? ಇದು ಆನ್ಸರ್ ಆಗುದಿಲ್ಲ. ಯಾವಾಗ ಒಂದು ವಯಸ್ಸಿನ ಕಂಪ್ಯಾರಿಸನ್ ಅನ್ನ ಮಾಡಿದಾಗ ಏನ್ ಬಳಸ್ಬೇಕಂದ್ರ ಟು ಅಂತಕ್ಕಂಥದನ್ನ ಬಳಸ್ತೀರಿ. ಇದನ್ನ ಆಲ್ರೆಡಿ ನಾ ಏನ್ ಮಾಡಿ ನಿಮ್ಗೆ ಹಳೆಯ ವಿಡಿಯೋಲಿ ಡಿಸ್ಕಸ್ ಮಾಡೇನ. ಹೋಗಿ ಹಳೆಯ ವಿಡಿಯೋಗಳನ್ನ ನೋಡಿ ಬರ್ರಿ. ಓಕೆ, ಇಲ್ಲಿ ಇರ್ತಕ್ಕಂಥ ವಿಡಿಯೋಸ್ಗಳಲ್ಲಿ ನಾವೇನ್ ಮಾಡಿದ್ವಿ? ಡಿಸ್ಕಸ್ ಮಾಡಿದೀವಿ ಇದನ್ನ. ಎಸ್ ಎಸ್ ಗೆಳೆಯರೆ, ನೆಕ್ಸ್ಟ್ ನೋಡೋಣ. ಚೂಸ್ ದ ಕರೆಕ್ಟ್ ಪ್ಯಾಸಿವ್ ವಾಯ್ಸ್. ದೇ ಆರ್ ಪ್ಲೇಯಿಂಗ್ ಕ್ರಿಕೆಟ್. ಅವ್ರು ಏನ್ ಮಾಡಾಕತ್ತಾರ? ಕ್ರಿಕೆಟ್ ಅನ್ನ ಆಡಾಕತ್ತಾರ. ಹಂಗಿತ್ತಂದ್ರ ಕ್ರಿಕೆಟ್ ಅನ್ನ ಆಡಾಕತ್ತಾರ ಅಂದ್ರೆ ಅದ್ರ ಪ್ಯಾಸಿವೈಸ್ ಮಾಡ್ಬೇಕಲ್ರಿ. ಹೌದಾ? ಇದೇನಿದ? ಇದ ನೀರು. ನಾನು ನೀರನ್ನು ಕುಡಿದೆ, ನೀರು ನನ್ನಿಂದ ಕುಡಿಯಲ್ಪಟ್ಟಿತು. ಇದ ಆಕ್ಟಿವೈಸ್ ಮತ್ತು ಪ್ಯಾಸಿವೈಸ್ ಇರೋ ಡಿಫ್ರೆನ್ಸ್. ಹಂಗಿದ್ದಾಗ ಇಲ್ಲಿ ಏನ್ ಮಾಡ್ಬೇಕು? ಯಾವಾಗ ING ಬರ್ತದ? ಆಕ್ಟಿವ್ ವಾಯ್ಸ್ ಒಳಗ, ಆಕ್ಟಿವ್ ವಾಯ್ಸ್ ಇದ್ದಾಗ ಯಾವಾಗ ING ಬರ್ತದ, ಆಪ್ಷನ್ ಒಳಗ ಮೊದಲು ಏನ್ ಹುಡುಕಾಡ್ಬೇಕಂದ್ರ ನೀವು ಬೀಯಿಂಗ್ ಐತೋ ಇಲ್ಲೋ. ಬೀಯಿಂಗ್ ಐತೋ ಇಲ್ಲೋ? ಯಾವ ಆಪ್ಷನ್ ಒಳಗೆ ಬೀಯಿಂಗ್ ಐತ್ರಿ? ಎಸ್, ಇಲ್ಲಿ ಬೀಯಿಂಗ್ ಕಾಣತೈತ್ರಿ. ಇದ ಆನ್ಸರ್ ನೋಡ್ರಿ. ಅದ ಆನ್ಸರ್. ING ಇದ್ದಾಗ ಬೀಯಿಂಗ್ ಇರ್ಬೇಕು. ಅಚಾನಕ್ ಎರಡು ಆಪ್ಷನ್ ಒಳಗೆ ಬೀಯಿಂಗ್ ಕಂಡು ಬಂತು, ಹೆಲ್ಪಿಂಗ್ ವರ್ಬ್ ಕರೆಕ್ಟ್ ಐತಿ ಇಲ್ಲಿ ನೋಡ್ಬೇಕು. ಹೆಲ್ಪಿಂಗ್ ವರ್ಬ್ ಆದ್ಮೇಲೆ V3 ಕೊಟ್ಟಾನ ಇಲ್ಲೋ ನೋಡ್ಬೇಕು. V3 ಜೊತೆಗೆ ಬಾಯ್ ಆಯ್ತು ಇಲ್ಲೋ ನೋಡ್ಬೇಕು. ಬಾಯ್ ಜೊತೆಗೆ ಇಲ್ಲಿರ್ತಕ್ಕಂತಹ ಒಂದು ಆಬ್ಜೆಕ್ಟಿವ್ ಪ್ರೊನೌನ್ ಕೊಟ್ಟಾನ ಅಥವಾ ಸಬ್ಜೆಕ್ಟಿವ್ ಪ್ರೊನೌನ್ ಅನ್ನ ಕ್ಯಾರಿ ಮಾಡ್ಯಾನ ಅಂತಕ್ಕಂಥದನ್ನ ನೋಡು. ಎಸ್, ING ಬಂದಾಗ ಬೀಯಿಂಗ್ ಬರ್ತದ. ಯಾವಾಗ ING ಬರ್ತದ ಅವಾಗ ಬೀಯಿಂಗ್ ಬರ್ತದ. ಅದು ING. ಎಸ್, ಇಂಥ ಬಂದಾಗೆಲ್ಲ ಫುಲ್ ಖುಷಿಯಾಗಿ ಬಿಡ್ಬೇಕು. ಓಕೆ, ನಿಮ್ಗೆ ಅರ್ಥ ಆಯ್ತಾ ಅನ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಹಿ ಈಸ್ ಮೈ ಡ್ಯಾಶ್. ಹಿ ಈಸ್ ಮೈ ಡ್ಯಾಶ್. ಏನ್ ಡ್ಯಾಶ್ ಅಂದ್ರೆ ಏನ್ರಿ? ಓಕೆ, ಹಿ ಈಸ್ ಮೈ ಡ್ಯಾಶ್ ಏನ್? ಬ್ರದರ್ ಇನ್ ಲಾ, ಬ್ರದರ್ಸ್ ಇನ್ ಲಾ, ಬ್ರದರ್ ಇನ್ ಲಾಸ್. ಓಕೆ, ಈ ತರನಾಗಿರ್ತಕ್ಕಂಥ ಕ್ವಶನ್ ಬಂದಾಗ ನಾವು ಏನ್ ಮಾಡ್ಬೇಕಂದ್ರೆ, ಇಲ್ಲಿ ಹಿ ಅಂತಕ್ಕಂಥದ್ದು ಏನಂದ್ರ, ಹಿ ಅಂತಕ್ಕಂಥದ್ದು ಸಿಂಗ್ಯುಲರ್ ಇದೆ.
ಹಿ ಅಂತಕ್ಕಂಥದ್ದು ಏನಾಗೈತ್ರಿ ಸಿಂಗ್ಯುಲರ್ ಆಗೈತಿ. ಸಿಂಗ್ಯುಲರ್ ಆಗೈತಂದ್ರೆ ಇಲ್ಲಿ ತರ ಏನ್ ಹುಡುಕಾಡ್ಬೇಕು ನಾವಾಗ ಬ್ರದರ್ ಇರ್ಬೇಕಾ, ಅದ್ರ ಜೊತೆಗೆ ಏನ್ ಇರ್ಬೇಕಾ, ಅದ್ರ ಜೊತೆಗೆ ಏನ್ ಇರ್ಬೇಕಾ, ಲಾ ಇರ್ಬೇಕಾ, ಬ್ರದರ್ ಇನ್ ಲಾ ಹುಡುಕಾಡ್ಬೇಕು. ಎಲ್ಲಿ ಐತಿ ನೋಡ್ರಿ ಆನ್ಸರ್, ಇಲ್ಲೇ ಬ್ರದರ್ ಇನ್ ಲಾಸ್ ಐತಿ, ಬರಂಗಿಲ್ಲ. ಇಲ್ಲೇನೈತ್ರಿ ಬ್ರದರ್ಸ್ ಇನ್ ಲಾ ಬರಂಗಿಲ್ಲ, ಬ್ರದರ್ ಇನ್ ಲಾಸ್ ಬರಂಗಿಲ್ಲ. ದಿಸ್ ಈಸ್ ದ ಆನ್ಸರ್, ಬ್ರದರ್ ಇನ್ ಲಾ. ಅವ ನಮ್ಮ ಏನವನ ಬ್ರದರ್ ಇನ್ ಲಾ ಅದನ್ನ. ಗೆಳೆಯರೇ ನಿಮ್ಗೆ ಹಂಗ ಬಿಡುದಿಲ್ಲ, ಕ್ವಶನ್ ಕೊಡ್ತೀನಿ ನೋಡ್ರಿ. ಪ್ಲೂರಲ್ ಫಾರ್ಮ್ ಹೇಳ್ಬೇಕ್ರಿ. ಪ್ಲೂರಲ್ ಫಾರ್ಮ್ ಏನಾಕತ್ತಂದ್ರ ಇಲ್ಲಿ ಒಂದು ಬ್ರದರ್ ಇನ್ ಲಾ ಅಂತಕ್ಕಂಥದ್ದು, ಬ್ರದರ್ ಇನ್ ಲಾ ಅಂತಕ್ಕಂಥದ್ದು, ಆಕ್ಸ್ ಅಂತಕ್ಕಂಥದ್ದು, ಪಾಕ್ಸ್ ಅಂತಕ್ಕಂಥದ್ದು, ಮೌಸ್ ಅಂತಕ್ಕಂಥದ್ದು, ಈ ಒಂದು ವರ್ಡ್ಸ್ ಗಳಿಗೆ ಲಾಸ್ಟ್ ಮಟ್ಟ ಯಾರು ವಿಡಿಯೋ ನೋಡಿ ಗೊತ್ತಾಗ್ತೈತಿ. ಈ ಒಂದು ವರ್ಡ್ಸ್ ಗಳಿಗೆ ಏನ್ ಮಾಡ್ಬೇಕಂದ್ರ ಆನ್ಸರ್ ಅನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ಬೇಕು. ಆನ್ಸರ್ ಎಲ್ಲಿ ಹೇಳ್ಬೇಕು, ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೇಕು. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. He don't not know how to swim. He do not know how to swim. ಆನ್ಸರ್ ಓದಾಕ ಕರೆಕ್ಟ್ ಅನ್ಸಾಕತ್ತೈತ್ರಿ ಸೆಂಟೆನ್ಸ್. ಇಲ್ಲ ಅಂದ್ಮೇಲೆ ಇಲ್ಲಿ ಏನ್ ಕಂಡು ಹಿಡಿಬೇಕು ನಾವು, ಎರರ್ ಕಂಡು ಹಿಡಿಬೇಕು. ಎಲ್ಲಿ ಎರರ್ ಆಗೈತ. ಓಕೆ, ಹಿ ಡು ನಾಟ್ ನೋ. ನೋ ಅಂತಕ್ಕಂಥದ್ದು ಬಂದೈತಿ, ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಐತಿ ಅಂತ ತಿಳ್ಕೊ. ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ, ನೋ ಬಂದೈತಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಇರ್ತೈತಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಯಾವಾಗ ಹಿ ಬರ್ತದ, ಯಾವಾಗ ಶಿ ಬರ್ತದ, ಯಾವಾಗ ಇಟ್ ಬರ್ತದ. ಓಕೆ, ಇವು ಮೂರು ಯಾವಾಗ ಬರ್ತಾವ, ಅವಾಗ ನಾವು ಏನ್ ಮಾಡ್ಬೇಕಂದ್ರ ಅಲ್ಲಿರ್ತಕ್ಕಂತಹ ಡೂ ಇತ್ತಂದ್ರ ಇದ್ರ ಜೊತೆಗೆ ಇಎಸ್ ಬಳಸಿ ಡಸ್ ಬರಿಬೇಕಪ್ಪ, ಡಸ್ ಬರಿಬೇಕು. ಹೌದಾ, ಅದೇ ರೀತಿಯಾಗಿ ಡೂ ಹಿ ಇದ್ದಿರ್ಲಿಲ್ಲ, ಬೇರೆ ಇತ್ತಂದ್ರೆ ಡೂ ನಡೀತದ. ಓಕೆ, ಎಸ್ ಇಲ್ಲಿ ಯಾವಾಗ ಕಾಣ್ತಾವಲ್ಲ ಇದ್ರ ಜೊತೆಗೆ ಎಸ್ ಮತ್ತು ಇಎಸ್ ಬಳಸಲೇಬೇಕು. ಇಲ್ಲಿ ಏನ್ ಬಳಸ್ಯಾರ, ಡು ನಾಟ್ ಬಳಸ್ಯಾರ. ಹಂಗಿದ್ರೆ ಇದೇ ಏನಾಕೈತಿ, ನಮ್ಮ ಆನ್ಸರ್ ಆಕೈತಿ. ಡು ನಾಟ್ ಬರುದಿಲ್ಲ, ಡು ನಾಟ್ ಬದ್ಲಿ ಏನ್ ಬರ್ತದ ಅಂದ್ರ ಡಸ್ ನಾಟ್ ಬರ್ತದೆ. ಏನ್ ಬರ್ತದ್ರಿ, ಡಸ್ ನಾಟ್ ಬರ್ತದೆ. ಇದು ನಮ್ಮ ಆನ್ಸರ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಂತ ಅನ್ಕೊಳ್ತಾ ಇದ್ದೀನಿ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇಫ್ ಯು ವರ್ಕ್ ಹಾರ್ಡ್ ಯು ಡ್ಯಾಶ್ ಸಕ್ಸೀಡ್. ಓಕೆ, ನೀನು ವರ್ಕ್ ಮಾಡಿದ್ದರೆ, ಪಾಸ್ಟ್ ಟೆನ್ಸ್, ನೀನು ವರ್ಕ್ ಮಾಡಿದ್ದರೆ, ಇಫ್ ಯು ವರ್ಕ್ ಹಾರ್ಡ್. ಓಕೆ, ಸಾರಿ, ಪಾಸ್ಟ್ ಟೆನ್ಸ್ ಅಲ್ಲ, ಜಸ್ಟ್ ಇಸ್ ದ ಫ್ಯೂಚರ್, ಪ್ರೆಸೆಂಟ್ ಟೆನ್ಸ್. ನೀನು ವರ್ಕ್ ಮಾಡಿದ್ರ, ಈಗ ನೀವು ವರ್ಕ್ ಮಾಡಿದ್ರ, ಮುಂದೆ ಏನಾಕಿದ್ದಿ, ಹಿಂದಿಲ್ ನಾಳೆ ಸಕ್ಸೀಡ್ ಹಾಕಿದ್ದಿ. ಇಫ್ ಯು ವರ್ಕ್ ಹಾರ್ಡ್, ಇವತ್ತು ನೀ ಕೆಲಸ ಏನ್ ಮಾಡಿದ್ದೆ ಅಂದ್ರ, ನೀವು ವರ್ಕ್ ಮಾಡಿದ್ದೆ ಅಂದ್ರೆ ನೀ ಏನ್ ಮಾಡ್ತಿ, ಬರೋ ದಿನಗಳಲ್ಲಿ ಏನಕ್ಕಿ ಸಕ್ಸಸ್ ಆಕಿ ಯು ವಿಲ್ ಸಕ್ಸೀಡ್ ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ. ಓಕೆ, ಇಲ್ಲಿ V1 ಬಂದಾಗ ಇಲ್ಲಿ ವಿಲ್ ಬಳಸ್ತೀರಿ, ಇಲ್ಲಿ V2 ಬಂದಾಗ ಇಲ್ಲಿ ಬಳಸ್ತೀರಿ, ವುಡ್ ಬಳಸ್ತೀರಿ. ಓಕೆ, ಈ ತರನಾಗಿರ್ತಕ್ಕಂಥ ರೂಲ್ಸ್ ನಿಮಗೆ ಏನಾಗಬೇಕ ಗೊತ್ತಿರ್ತಾವ. ನೆಕ್ಸ್ಟ್ ಕ್ವಶನ್. ನೈದರ್ ರೋಹನ್ ನಾರ್ ಹಿಸ್ ಫ್ರೆಂಡ್ಸ್ ವರ್ ಅಪ್ಸೆಟ್. ಓಕೆ, ಈ ಕ್ವಶನ್ ಅನ್ನ ಓದ್ರಿ ಒಮ್ಮೆ. ಈ ಕ್ವಶನ್ ಅನ್ನ ಓದ್ರಿ, ಲಾಸ್ಟ್ ಮಟ್ಟ ಯಾರು ನೋಡಿರಿ ಈ ತರದ ಕ್ವಶನ್ ಆನ್ಸರ್ ನನಗ ಕಮೆಂಟ್ ಸೆಕ್ಷನ್ ಒಳಗೆ ಮಾಡ್ಬೇಕು, ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ಆದಷ್ಟು ಲೈಕ್ಗಳ ಬರಲಿ, ವ್ಯೂಸ್ಗಳ ಬರಲಿ, ಶೇರ್ ಮಾಡ್ರಿ, ಕಮೆಂಟ್ಗಳು ಬರಲಿ. ಯಾಕಂದ್ರೆ ಜನರಿಗೆ ವಿಡಿಯೋ ಏನಾಗ್ಲಿ ರೀಚ್ ಆಗ್ಲಿ, ಸಜೆಸ್ಟ್ ಆಗ್ಲಿ ಅಂದಾಗ ಮಾತ್ರ ಏನಾಗ್ತದ ಅಂದ್ರೆ ಒಂದು ಒಳ್ಳೆಯ ರೀತಿಯಾಗಿ ಸ್ಟಡಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ. ಓಕೆ, ಎಷ್ಟೋ ಜನರು ಕೂಡ ನಿಮ್ಮ ಫ್ರೆಂಡ್ಸ್ಗಳು ಸ್ಟಡಿ ಮಾಡ್ತಿರ್ತಾರೆ, ಅವ್ರಿಗೂ ಕೂಡ ರೀಚ್ ಆಗ್ಲಿ. ಇದ್ರೊಳಗೆ ಏನು ಕಂಡು ಹಿಡಿಬೇಕಂದ್ರೆ ಏನ್ ತಪ್ಪೈತಿ, ಗ್ರಾಮೆಟಿಕಲ್ ಎರರ್ ಏನೈತಿ ಅಂತಕ್ಕಂಥದನ್ನ ಕಮೆಂಟ್ ಸೆಕ್ಷನ್ ಒಳಗೆ ಏನ್ ಮಾಡ್ಬೇಕಾ, ಕಮೆಂಟ್ ಮಾಡ್ಬೇಕು. ಓಕೆ, ಎಲ್ಲರಿಗೂ ಈ ಕರ್ನಾಟಕ ಕೋಚಿಂಗ್ ಸೆಂಟರ್ನಿಂದ ನಾನು ನಿಮ್ಮ ನಾಗರಾಜ್ ಸುನ್ಗಾರ್ ಇಂಗ್ಲಿಷ್ ಮೆಂಟರ್ ಆಗಿರ್ತೀನಿ. ಯಾವುದೇ ರೀತಿ ಡೌಟ್ಸ್ ಬಿದ್ರು ನಮ್ದು ಯೂಟ್ಯೂಬ್ ಚಾನಲ್ ಅಲ್ಲಿ ಏನ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಅದೇ ರೀತಿಯಾಗಿ ನಾನು ನಿಮ್ಗೆ ಹೇಳಿನಲ್ಲ ಆಗಲೇ ಒಂದು ವಿಡಿಯೋದಲ್ಲಿ ಮಿಡಲ್ ನಂಬರ್ಗಳು, ಕಾಂಟ್ಯಾಕ್ಟ್ಗಳೆಲ್ಲ ಇದಾವ, ಕಾಲ್ ಮಾಡ್ರಿ. ನಿಮಗೆ ಏನಿದ್ರು ನಮ್ಮ ಒಂದು ಸಂಸ್ಥೆಯವರು ಏನ್ ಮಾಡ್ತಾರ ಅಂದ್ರೆ ಸಹಾಯ ಮಾಡ್ತಾರ. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಅ ಗುಡ್ ಡೇ. ಬಾಯ್ ಬಾಯ್.